ನೀಡುತ್ತಿದ್ದಾರೆ. ಇದು ನಂಬರ್ ಅದ ನಮ್ಮ ಕಡೆ, ಹೆಸರು ಅವ್ರ ನಂಬರು, ಅವ್ರು ಫೋನ್ ಮಾಡಿದ್ರೆ ಹೌದು ಇಲ್ಲಿ ಕುಂತೀವಿ ಬರ್ರಿ ಅಂತ ಹೇಳ್ತಾರೆ ಮಂದಿಗೆ. ನೀವು ಫೋನ್ ಮಾಡಿರ್ಬೇಕಾರೆ ನಿಮಗೂ ಹೇಳ್ತಾರೆ ಇಲ್ಲಿ ಕುಂತೀವಿ ಬರ್ರಿ ಅಂತ ಹೇಳಿ. ಮತ್ತು ಇದನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಾರೆ. ಹೀಗಾಗಿ ನಾವು ಸ್ಪಷ್ಟವಾಗಿ ಇಲ್ಲಿನ ಅಧಿಕಾರಿಗಳಿಗೂ ಹೇಳಿದ್ದೆ. ಮತ್ತು ನಾವು ಕರ್ನಾಟಕದ CEO ಅವರನ್ನು ಸಹಿತ ನಾವು ಭೇಟಿಯಾಗುವ ವಿಚಾರ ಅದ. ಎಲ್ಲ BJPಯ ಪ್ರಮುಖರು, ನಾವು ಕೇಂದ್ರ ಸಚಿವರು ಹೋಗ್ತೀವಿ. ಹೋಗಿ ಇದು ಸರಿ ನಡೀತಾ ಇಲ್ಲ, ಉದ್ದೇಶ ಏನದ ಸ್ಪಷ್ಟಪಡಿಸೋಣ. ನಿಮಗೂ ಸ್ಪಷ್ಟಪಡಿಸ್ತೀವಿ, ನಮ್ಮ ಜಿಲ್ಲಾದ ಮಟ್ಟಿಗೆ DC ಅವ್ರಿಗೂ ಸ್ಪಷ್ಟ. ನಮ್ಗೆ ಯಾರ್ದು ನಿಮ್ಗೆ ಇಂದಿಗಲ್ಲಿ ಯಾವ ಜಾತಿಯವ್ರದ್ದು ತೆಗಿಯಂತ ನಾವು ಹೇಳೋದಿಲ್ಲ, ಯಾರ ಜಾತಿಯವ್ರದ್ದು ಇಲ್ಲಾರ್ದವ್ರು ಹಾಕಂತ ಹೇಳೋದಿಲ್ಲ. ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಸಿಖ್ ಇರ್ಬೋದು, ಜೈನ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು. ಬಟ್ ನೀವು ಸರಿಯಾಗಿ ಇದನ್ನು ಮಾಡೋದು ಇದು ನಿಮ್ಮ ಕರ್ತವ್ಯ. ಮತ್ತು ಇದೆಲ್ಲ ಕಾನೂನು ದೃಷ್ಟಿ ನೋಡಿದ್ರೆ ಇಡೀ ದೇಶಾದ್ಯಂತ ಇದು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಸುಪ್ರೀಂ ಕೋರ್ಟು ಇದರ ಕಾನ್ಸ್ಟಿಟ್ಯೂಷನ್ ವ್ಯಾಲಿಟಿ ಎತ್ತಿ ಹಿಡಿದಿದೆ. ಅದಕ್ಕೆ BLAಗಳಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ, ನೀವು ಭಾಳ ಸರ್ಕಾರಿ ಹೈರಾರ್ಕಿಯಲ್ಲಿ ನೋಡಿದ್ರೆ ಯಾರು ದೊಡ್ಡವರು ಯಾರು ಸಣ್ಣವ್ರು ಅಂತೇಳಿ ಭಾಳ ಸಣ್ಣ ಕೆಲಸ. ಸರ್ಕಾರಿ ಹೈರಾರ್ಕಿಯಲ್ಲಿ EC ಮತ್ತು ಯೂತ್ ಕಂಪೇರ್ ಮಾಡಿದರೆ ಅಲ್ಲಿ BLAಗಳು ಯಾರು ಇರ್ತಾರೆ, ಅಂಗನವಾಡಿ ಇವ್ರು ಇರ್ತಾರೆ, ಅಥವಾ ಆಶಾ ಅವರು ಇರ್ತಾರೆ, ಇವರು ಇರ್ತಾರೆ. ನೀವು ಇದ್ರೊಳಗೆ ಸಿಕ್ಕಾಕೋಬೇಡ್ರಿ. ನೀವು ಮನೆಗಳು ನಿಮ್ಗೆ ಎಷ್ಟು ಆಗ್ತದೆ ಅಷ್ಟೇ ಮಾಡಿ. ನಾವು ಅಕಸ್ಮಾತ್ ಕಮ್ಮಿ ಆದ್ರೆ ಜಾಸ್ತಿ ಟೈಮ್ ಕೊಟ್ಟರು ಕೊಡ್ಬೋದು ಚುನಾವಣಾ ಆಯೋಗ. ಆದರೆ ದಯಮಾಡಿ ಇದನ್ನು ಮಾಡಬೇಡ್ರಿ ಅಂತ ವಿನಂತಿ ಮಾಡ್ತೀನಿ. ಕುಳ್ಕೊಂಡು ಮಾತನಾಡ್ತಾ ಹೇಳ್ತಾ ಇದ್ದೆ. ಏನಿವತ್ತು ನಾವು ದೇವನಹಳ್ಳಿ ಹತ್ರ ಒಂದು ಲಾಜಿಸ್ಟಿಕ್ ಟರ್ಮಿನಲ್, ಮೆಗಾ ಟರ್ಮಿನಲ್ ಕೋಚಿಂಗ್ ಮಾಡಬೇಕು ಅಂತ ಮಾಡಿದ್ವಿ. ಮೆಗಾ ಕೋಚಿಂಗ್ ಟರ್ಮಿನಲ್ ಮಾಡಬೇಕು ಅಂತ. ನನಗೆ ಇನ್ಫ್ರಾಸ್ಟ್ರಕ್ಚರು ಇದಾಗಿದ್ದರಿಂದ, ಜಾಗದ್ದು ಕೂಡ ತೊಂದರೆ ಆಗಿದ್ದರಿಂದ ನಾವು ಈಗಾಗಲೇ ಸರ್ಕ್ಯುಲರ್ ರೈಲ್ವೆ ಮಾಡಕ್ಕೆ ಹೋಗಿ ಸುಮಾರು 4,000ಕ್ಕೂ ಮೇಲ್ಪಟ್ಟು ಎಕರೆ ಅವಶ್ಯಕತೆ ಇದ್ದಿದ್ದರಿಂದ ಅದನ್ನು ಕೈ ಬಿಟ್ಟು ಸಬರ್ಬನ್ಗೆ ಒತ್ತನ್ನು ಕೊಟ್ಟು, ನಾನು ಮೂಲಭೂತ ಸೌಕರ್ಯಗಳ ಮಂತ್ರಿಗಳಾದ MB ಪಾಟೀಲ್ ಹತ್ರನೂ ಮಾತನಾಡಿದ್ದೀನಿ. ಅದಕ್ಕೂ ಕೂಡ ನಾವು ಆದ್ಯತೆಯನ್ನು ಕೊಡುವಾಗ ಬೆಂಗಳೂರು ನಗರದ ಅಭಿವೃದ್ಧಿ ಮಂತ್ರಿಗಳು, ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರು, ಮುಖ್ಯಮಂತ್ರಿಗಳು, ಎಲ್ಲ ಶಾಸಕರು ಮತ್ತು ಅಧಿಕಾರಿಗಳ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಯಲಹಂಕದಲ್ಲಿ ನೂತನ ಕೋಚಿಂಗ್ ಟರ್ಮಿನಲ್ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು DPR ಅನ್ನು ಮಾಡಿದ್ದೇವೆ ಸಾಹೇಬ್ರೆ. ನನಗನ್ನಿಸ್ತದೆ DPR ಮಾಡಿ ಸುಮಾರು 5,755 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಇದೇ ಸಾಹೇಬ್ರೆ, 5,755 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಇನ್ನೊಂದು 25-30 ವರ್ಷಗಳ ಕಾಲ ಬೆಂಗಳೂರಿಗೆ ಮೆಗಾ ಕೋಚಿಂಗ್ ಟರ್ಮಿನಲ್ ಆದರೆ ನನಗನ್ಸುತ್ತೆ ಇನ್ನೂ 100 ಟ್ರೈನ್ಗಳು ಜಾಸ್ತಿ ಆದರೂ ಕೂಡ ಈ ಭಾಗದ ಜನ, ಲಕ್ಷಾಂತರ ಜನ ಬೇರೆ ಬೇರೆ ಕಡೆ ಪ್ರಯಾಣ ಮಾಡೋದಕ್ಕೆ ಅನುಕೂಲಗಳಾಗ್ತದೆ ಅನ್ನೋ ಮಾತನ್ನು ತುಂಬ ಸಂತೋಷ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ.